ಜನಾರ್ದನ ರೆಡ್ಡಿಯವರ ಮನೆ ಬಳಿ ಬಾಂಬ್ ಸ್ಕ್ವಾಡ್ ತೀವ್ರ ಶೋಧವನ್ನ ನಡೆಸ್ತಾ ಇದೆ. ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ರಾಜಕೀಯ ಸಂಚಲನ ಮೂಡಿಸಿತು ಆ ಪ್ರಕರಣ. ಅದರ ಬೆನ್ನಲ್ಲೇ ಈಗ ರೆಡ್ಡಿ ಮನೆ ಬಳಿ ಬಾಂಬ್ ಸ್ಕ್ವಾಡ್ ತೀವ್ರ ಶೋಧ ನಡೆಸ್ತಾ ಇದೆ. ಬಳ್ಳಾರಿಯ ಅವಂಭಾವಿಯಲ್ಲಿರುವಂತದ್ದು ಶಾಸಕ ಜನಾರ್ದನ ರೆಡ್ಡಿಯವರ ಮನೆ. ಝಡ್ ಸೆಕ್ಯೂರಿಟಿಗೆ ಕೂಡ ಅವರು ಆಗ್ರಹಿಸ್ತಾ ಇದ್ರು. ಬಾಂಬ್ ನಿಷ್ಕ್ರಿಯ ದಳ ಮನೆಯ ಬಳಿ ಇಂಚಿಂಚು ಪರಿಶೀಲನೆ ನಡೆಸ್ತಾ ಇದೆ. ಅವತ್ತೇನು ಬುಲೆಟ್ಗಳು ಹಾರಾಡ್ವು, ಆ ಬುಲೆಟ್ ಪತ್ತೆ ಹಚ್ಚೋದಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಎಂಟ್ರಿ ಕೊಟ್ಟಿದೆ. ಹುಬ್ಬಳ್ಳಿ ಬಾಂಬ್ ನಿಷ್ಕ್ರಿಯ ತಂಡದಿಂದ ಬುಲೆಟ್ಗಳ ಹುಡುಕಾಟ 7-8 ಬಾರಿ ಏರ್ಫೈರ್ ಆಗಿದೆ. ಅದರಲ್ಲಿ ಒಬ್ಬನ ಬಲಿಯಾಗಿರುವಂಥದ್ದು. ಹೀಗಾಗಿ ಈ ಪ್ರಕರಣ ಬಹಳ ಗಂಭೀರತೆಯನ್ನು ಪಡ್ಕೊಳ್ತಾ ಇದೆ. ತೀವ್ರ ಪರಿಶೀಲನೆ ನಡೆಸಲಾಗ್ತಾ ಇದೆ. ಜನಾರ್ದನ ರೆಡ್ಡಿ ಅವರು ತಮ್ಮ ಮೇಲೆ ದಾಳಿ ಅಂತ ಹೇಳಿ ಆರೋಪಿಸಿದ್ರು, ಕೊಲೆ ಯತ್ನ ಅಂತ ಆರೋಪಿಸಿದ್ರು. ಇದೆಲ್ಲದರ ಬೆನ್ನಲ್ಲೇ ವಿಸ್ತೃತವಾದಂಥ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈಗ ಬಾಂಬ್ ಸ್ಕ್ವಾಡ್ ಕೂಡ ಬಂದಿರುವಂಥದ್ದು ಜನಾರ್ದನ ರೆಡ್ಡಿಯವರ ಮನೆಗೆ ಬಂದು ಅಲ್ಲಿ ಹುಡುಕಾಡ್ತಾ ಇರುವಂಥದ್ದು ಬುಲೆಟ್ಗಳಿಗಾಗಿ. ಗನ್ಮ್ಯಾನ್ಗಳ ಗನ್ನಿಂದ ಹಾರಿದಂತಹ ಬುಲೆಟ್ಗಳು ಎಲ್ಲೆಲ್ಲಿ ಬಿದ್ದಿವೆ ಅದೆಲ್ಲದನ್ನು ಕೂಡ ಸಂಗ್ರಹಿಸುವಂತಹ ಕಾರ್ಯ ನಡೀತಾ ಇದೆ. ಸಂಪೂರ್ಣ ಸರ್ಚಿಂಗ್ ಕಾರ್ಯ. ಯಾರ ಹೊಣೆ, ಈ ಪ್ರಕರಣಕ್ಕೆ ಯಾರ ಜವಾಬ್ದಾರಿ, ಇದು ಒಂದು ಭಾಗ. ಆದರೆ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಈ ಬಾಡಿಗಾರ್ಡ್ಗಳಿಗೇನು ಬುಲೆಟ್ ಹಾರಿಸ್ತಾರೆ ಅದೆಲ್ಲವೂ ಕೂಡ ಎಲ್ಲಿ ಹೋಗಿ ಬಿದ್ದಿದೆ. ಒಬ್ಬನ ದೇಹ ಹೋಗ್ತು, ಆತ ಮೃತಪಟ್ಟ, ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳಾಗ್ತಾ ಇದೆ. ಮತ್ತೊಂದೆಡೆ DSMD ಮತ್ತು ಮಿಷನ್ಗಳ ಮೂಲಕ ರೆಡ್ಡಿಯವರ ಮನೆಯಲ್ಲಿ ಫುಲ್ ಸರ್ಚಿಂಗ್, ಅಂದರೆ ಘಟನಾ ಸ್ಥಳದ ಮೂಲೆಯನ್ನು ಕೂಡ ಸಿಬ್ಬಂದಿ ಸರ್ಚ್ ಮಾಡ್ತಾ ಇದ್ದಾರೆ. ಒಂದು ಬುಲೆಟ್ ಅನ್ನ ಖುದ್ದು ಜನಾರ್ದನ ರೆಡ್ಡಿಯವರೇ ತೋರಿಸಿದ್ರು, ಮೀಡಿಯಾಗಳಿಗೂ ಕೂಡ ನೀಡಿದ್ರು. ಈಗ ಬುಲೆಟ್ಗಳು ಎಲ್ಲೆಲ್ಲಿ ಬಿದ್ದಿವೆ ಅನ್ನೋದನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ಬಾಂಬ್ ನಿಷ್ಕ್ರಿಯ ದಳದೊಂದಿಗೆ FSL ಟೀಮ್ ಕೂಡ ಬಂದಿದೆ. ಪ್ರತಿಯೊಂದು ಸಾಕ್ಷಿ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನ ಕೂಡ ಈಗ ಸರ್ಚ್ ಮಾಡಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಘಟನಾ ಸ್ಥಳದಲ್ಲಿ ಪರಿಶೀಲನೆ ಆಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಜೊತೆಗೆ ಅವತ್ತು ಘಟನೆ ನಡೆದಂತಹ ಸಂದರ್ಭದಲ್ಲಿ ಒಂದು ಬುಲೆಟ್ ಅನ್ನ ಖುದ್ದು ಜನಾರ್ದನ ರೆಡ್ಡಿ ತೋರಿಸಿದ್ರು, ಅವರ ಕಾಲ್ಬುಡಕ್ಕೆ ಬಂದು ಬಿದ್ದಿತ್ತು ಅಂತ. ಈಗ ಉಳಿದ ಬುಲೆಟ್ಗಳಿಗಾಗಿ ಶೋಧ ನಡೀತಾ ಇದೆ. ಜನಾರ್ದನ ರೆಡ್ಡಿ ಮನೆ ಬಳಿ ತೀವ್ರ ಶೋಧ ನಡೆಸಲಾಗ್ತಾ ಇದೆ. ಜೊತೆಗೆ ಗಲಾಟೆ ನಡೆದಂತಹ ಜಾಗ ಏನಿದೆ ಅವರ ಮನೆ ಎದುರುಗಡೆ, ಅಲ್ಲೂ ಕೂಡ ಸ್ಕ್ವಾಡ್ ಪರಿಶೀಲಿಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಬಾಂಬ್ ಸ್ಕ್ವಾಡ್ ಬಂದಿದೆ, ಶೋಧ ಕಾರ್ಯವನ್ನು ನಡೆಸ್ತಾ ಇದೆ ಅಂದ್ರೆ ಒಟ್ಟು ಎಷ್ಟು ಬುಲೆಟ್ಗಳು ಹಾರಿರೋದು, ಈಗ ಅದರ ಎಷ್ಟು ಪತ್ತೆಯಾಗಿದೆ, ಈಗ ಶೋಧ ಯಾವ ರೀತಿಯಲ್ಲಿ ಸಾಗ್ತಾ ಇದೆ? ಖಂಡಿತ ಪ್ರತಿಮಾ ಭಟ್, ಏನು ಗಲಭೆ ಬ್ಯಾನರ್ ಗಟ್ಟುವಂತಹ ಗಲಭೆ ಪ್ರಕರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಬಲೆಯಾಗಿತ್ತು. ಆ ಘಟನಾ ಸ್ಥಳದಲ್ಲಿ ಇದೀಗ ಬಾಂಬ್ಸ್ ನಿಷ್ಕ್ರಿಯ ದಳ ಕೂಡ ಬಂದಿರುವಂಥದ್ದು. ಅಂದರೆ ಇಲ್ಲಿ ಅವತ್ತು ಜನವರಿ 1ನೇ ತಾರೀಕು ರಾತ್ರಿ ಸುಮಾರು 8:30 ಸುಮಾರಿಗೆ ಸರಿಸುಮಾರು 9 ಬುಲೆಟ್ಗಳು ಫೈರ್ ಆಗಿರುವಂಥದ್ದು. ಆ ಸಂಬಂಧಪಟ್ಟಂತೆ 9 ಬುಲೆಟ್ಗಳನ್ನು ಈಗಾಗಲೇ ಕಲೆಕ್ಟ್ ಮಾಡಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂದರೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಗನ್ ಲೈಸೆನ್ಸ್ ಇಲ್ಲದೇ ಇರತಕ್ಕಂತಹ ಬುಲೆಟ್ಗಳು ಹಾರಿರುವಂತಹ ಒಂದು ರೀತಿ ಅನುಮಾನ ಇರೋದ್ರಾಗಿ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಒಂದು ರೀತಿ ಪರಿಶೀಲನೆ ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ ಹುಬ್ಬಳ್ಳಿ ಧಾರವಾಡದಿಂದ ಬಂದಿರತಕ್ಕಂತಹ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳು ಸಾಕಷ್ಟು ರೀತಿಯಾಗಿ ಸರ್ಚ್ ನಡೆಸ್ತಾ ಇದೆ. ಇದು ಜನಾರ್ದನ ರೆಡ್ಡಿಯವರ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಂಪೌಂಡ್ನ ಎದುರು ಭಾಗದಲ್ಲಿ ಗಮನಿಸ್ತಾ ಇದ್ದಾರೆ. ವಿಜುವಲ್ಸಲ್ಲಿ ಕೂಡ ಗನ್ನ ಏನು ಬುಲೆಟ್ಗಳನ್ನು ಪತ್ತೆ ಹಚ್ಚುವಂತಹ ಮಷಿನ್ಗಳಿಂದ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಪರಿಶೀಲನೆ ಕೂಡ ನಡೀತಾ ಇರುವಂಥದ್ದು. ಅಂದರೆ ಜನಾರ್ದನ ರೆಡ್ಡಿಯ ಮನೆ ಮುಂಭಾಗದಲ್ಲಿ ಇಂಚಿಂಚು ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ FSL ಟೀಮ್ ಕೂಡ ಅವರಿಗೆ ಸಾಥ್ ಕೊಟ್ಟಿರುವಂಥದ್ದು. ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಬುಲೆಟ್ಗಳನ್ನು ಈಗಾಗಲೇ 9ಕ್ಕೂ ಹೆಚ್ಚು ಬುಲೆಟ್ಗಳನ್ನು ಈಗಾಗಲೇ ನಿನ್ನೆ ಪತ್ತೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಓರ್ವ ಕಾರ್ಯಕರ್ತನ ದೇಹವನ್ನು ಬುಲೆಟ್ ಕೊಟ್ಟು ಹೋಗಿತ್ತು. ಅದು 12 mm ಬುಲೆಟನ್ನು ಪತ್ತೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಹೆಚ್ಚಿನ ಬುಲೆಟ್ಗಳು ಪತ್ತೆ ಆಗ್ತವ ಅನ್ನೋದು ಕೂಡ ಸಾಕಷ್ಟು ರೀತಿಯ ಸರ್ಚ್ ನಡೀತಾ ಇದೆ. ಸುಮಾರು 2 ಸಿಬ್ಬಂದಿಗಳಂತೆ 3 ಕಡೆ ಸ್ಥಳಗಳಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಇದು ಘಟನಾ ಸ್ಥಳ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು 1ನೇ ತಾರೀಕು ರಾತ್ರಿ 8:30 ಸುಮಾರಿಗೆ ಏನು ದೀಪಾವಳಿ ಸಂದರ್ಭದಲ್ಲಿ ಏನು ಪಟಾಕಿಗಳನ್ನು ಹೊಡಿತಾರಲ್ಲ ಆ ರೀತಿ ಒಳಗಡೆ ಗನ್ ಫೈರ್ಗಳಾಗಿದ್ದು, ಏರ್ ಫೈರ್ಗಳಾಗಿದ್ದು, ಜೊತೆಗೆ ಅದನ್ನು ಏನು ಆ ಘಟನೆಯನ್ನು ಚದುರಿಸಲು ಪೊಲೀಸರು ಕೂಡ ಒಂದು 5-6 ಸುತ್ತುವರೆಗೂ ಏರ್ ಫೈರ್ ಕೂಡ ಮಾಡಿದ್ರು.
ಅದಕ್ಕೆ ಸಂಬಂಧಪಟ್ಟಂತೆ ಬುಲೆಟ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೋಸ್ಕರ ಅಂದರೆ ಯಾವ್ಯಾವ ಸ್ಥಳದಲ್ಲಿ ಬಿದ್ದಿದ್ದಾವೆ ಅನ್ನೋ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಸರ್ಚನ್ನು ಅದು ಬಾಂಬ್ ನಿಷ್ಕ್ರಿಯ ದಳ ಮಾಡ್ತಾ ಇದೆ. ಅಂದರೆ ಬುಲೆಟ್ಗಳನ್ನು ಪತ್ತೆ ಹಚ್ಚುವಂತಹ ಮಿಷನ್ಗಳಿಂದ ಸರ್ಚ್ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರು ಕೂಡ ನನಗೆ ಹತ್ಯೆಗೆ ಯತ್ನ ಮಾಡಿದರು. ಯತ್ನ ಮಾಡಿದಂದಾಗೆ ನನ್ನ ಕಾರಿಗೆ ಬುಲೆಟ್ ಕೂಡ ಬಂದು ತಗಲಿತ್ತು. ಜೊತೆಗೆ ಇನ್ನು ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳಿದ್ದಾರೆ, ಅವರು ಕೂಡ ಏನು ಇಲ್ಲಿ ಪ್ರಮುಖವಾಗಿ ಅಲ್ಲಿ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಹೀಗಾಗಿ ಸಾಕಷ್ಟು ಇರ್ತಕ್ಕಂಥ ಸರ್ಚ್ ಮಾಡ್ತಾರೆ. ಜೊತೆಗೆ ಅವರಿಗೆ Z+ ಸೆಕ್ಯೂರಿಟಿ ಕೂಡ ಕೊಡಬೇಕನ್ನ ನಿಟ್ಟಿನಲ್ಲಿ ಅವರು ಏನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಆ ಕುರಿತಂತೆ ಕೂಡ ಅಂದರೆ ಅವರಿಗೆ ಜೀವ ಬೆದರಿಕೆ ಇದೆ, ನನ್ನನ್ನು ಹತ್ಯೆ ಮಾಡಲಿಕ್ಕೋಸ್ಕರ ಗಲಭೆಯನ್ನು ಮಾಡಿದ್ರು, ನನಗೆ ನೇರವಾಗಿ ಗುಂಡನ್ನು ಹಾರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಸರ್ಚ್ ಕೂಡ ನಡೀತಾ ಇದೆ. ಪ್ರತಿಮಾ ಬನ್ನಿ. ಥ್ಯಾಂಕ್ ಯು ವಿನಾಯಕ್ ತಮ್ಮ ಮಾಹಿತಿಗೆ.